ಜನ ಕಾಯ್ತಾ ಇದ್ದಾರೆ, ನಿರಂತರವಾಗಿ ಕಾಯ್ತಾ ಇದ್ದಾರೆ. ಇನ್ನೇನು ಅಮಿತ್ ಶಾ ಬೆಂಗಳೂರಿನ ನೆಲಕ್ಕೆ ಬಂದು ಇಳಿದಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬೊಮ್ಮನಹಳ್ಳಿಯ ರ್ಯಾಲಿಗೆ ಆಗಮಿಸ್ತಾರೆ. ರ್ಯಾಲಿ ಆರಂಭ ಆಗುತ್ತೆ. ಆಲ್ ರೈಟ್, ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅಮಿತ್ ಶಾ ಇಲ್ಲಿಗೆ ಬರ್ತಾರೆ. ಇಲ್ಲಿ ಜನ ಹೆಂಗ್ ರೆಸ್ಪಾಂಡ್ ಮಾಡ್ತಾರೆ, ಅಮಿತ್ ಶಾ ಅವ್ರು ಏನ್ ಹೇಳ್ತಾರೆ, ಅದೆಲ್ಲ ಕ್ಷಣದ ಇಂಚಿಂಚು ಮಾಹಿತಿಯನ್ನ ನಿಮ್ಮೆದುರು ತರ್ತೀವಿ. ರೋಡ್ ಶೋ ಆರಂಭ ಆಗುತ್ತೆ. ನಮ್ಮ ಜೊತೆಲಿ ಆರ್ ಅಶೋಕ್ ಅವರು ಕೂಡ ಇದ್ದಾರೆ. ಅವ್ರು ಮಾತಾಡ್ಸೋಣ ಕಾರ್ಯಕ್ರಮದ ತಯಾರಿ. ಮತ್ತೊಂದು ಈಗ HAL ನಲ್ಲಿ ಹೊರಟಿರುವಂತ ಅಮಿತ್ ಶಾ ಅವರು ಎಷ್ಟೊತ್ತಿನಲ್ಲಿ ತಲುಪ್ತಾರೆ, ಇಲ್ಲಿಂದ ಯಾರ್ಯಾರು ವೇದಿಕೆ ವಾಹನದಲ್ಲಿ ಹೊರಡ್ತಾರೆ ಅನ್ನೋದನ್ನ ಮಾತಾಡ್ಸೋಣ. ಆರ್ ಅಶೋಕ್ ಅವರು, ಅಮಿತ್ ಶಾ ಅವರು ಎಲ್ಲಿದ್ದಾರೆ ಇವಾಗ? ಈಗ ಅಮಿತ್ ಶಾ ಅವರು ಲ್ಯಾಂಡ್ ಆಗಿದ್ದಾರೆ. ಇನ್ನೇನು 10 ನಿಮಿಷದಲ್ಲಿ ಇಲ್ಲಿಗೆ ಬರ್ತಾ ಇದ್ದಾರೆ. ಸೊ ಅವರು ಇವತ್ತು ವೆಸ್ಟ್ ಬೆಂಗಾಲು ಬೇರೆ ಬೇರೆ 4 ರಾಜ್ಯಗಳಿಗೆ ಹೋಗಿ ಇಲ್ಲಿಗೆ ಬರ್ತಾ ಇದ್ದಾರೆ. ಅದಕ್ಕೋಸ್ಕರ ಡಿಲೇ ಆಗಿದೆ. ಸೊ ಎಲ್ಲರೂ ಕಾಯ್ತಾ ಇದ್ದಾರೆ. ಸುಮಾರು 20-25 ಸಾವಿರ ಜನ ಸಂಜೆ 6 ಗಂಟೆಯಿಂದ ಕಾಯ್ತಾ ಇದ್ದಾರೆ. ಭಾಳ ಒಂಥರ ಉರುಪಿನಿಂದ ಎಲ್ಲ ಕಾಯ್ತಾ ಇದ್ದಾರೆ. ಸೊ ಯಾರ್ಯಾರು ಇರ್ತಾರೆ ಸರ್ ಈ ಕಾರ್ಯಕ್ರಮದ ವೇದಿಕೆಯಲ್ಲಿ? ಯಾರ್ಯಾರು ಇರ್ತಾರೆ ಈ ವಾಹನದಲ್ಲಿ? ಇದರಲ್ಲಿ ನಾನು ಮತ್ತು ಯಡಿಯೂರಪ್ಪನವರು, ನಮ್ಮ ತೇಜಸ್ವಿ ಸೂರ್ಯ ಮತ್ತು ರೆಡ್ಡಿಯವರು, ನಮ್ಮ ಸತೀಶ್ ರೆಡ್ಡಿ ಅವರು ನೇರವಾಗಿ ರೋಡ್ ಶೋ ಅಷ್ಟೇ. ಯಾವುದೇ ಬದಲಾವಣೆ ಇಲ್ಲ, ಏನು ಬದಲಾವಣೆ ಇಲ್ಲ. ರೋಡ್ ಶೋ ಮಾಡ್ತಾರೆ. ಅವರು ಇದಾದ್ಮೇಲೆ ಮತ್ತೆ ಕೇರಳಕ್ಕೆ ಹೋಗ್ತಾರೆ, ಕೊಚ್ಚಿಗೆ ಹೋಗ್ತಾರೆ. ಕಾರ್ಯಕರ್ತರ ಉತ್ಸಾಹ ಹೆಂಗಿದೆ ಸರ್? ಜೋರಿದೆ ಎಲ್ಲರೂ. ಅದರಲ್ಲೂ ಭಾಳ ಯಂಗ್ಸ್ಟರ್ಸ್ ಎಲ್ಲ ಭಾಳ ಆನ್ಲೈನ್ ರಿಜಿಸ್ಟ್ರೇಷನ್ ನಲ್ಲೇ 8,000 ಜನ ಮಾಡಿದ್ದಾರೆ. ಆನ್ಲೈನ್ ನಾವು ಬರ್ತೀರಿ ಇಲ್ಲಿ ಅಂತೇಳಿ ದೊಡ್ಡ ಮಟ್ಟದಲ್ಲಿ ಶಕ್ತಿ ತುಂಬುತ್ತೆ. ಭಾಳ ಅಮಿತ್ ಶಾ ಅವರ ಅಭಿಮಾನಿಗಳ ಬಳಗನೇ ಇಲ್ಲಿ ಬಂದು ನಿಂತಿದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನೋಡಿ, ಸಾವಿರಾರು ಜನ ಕಿಲೋಮೀಟರ್ ಗಟ್ಟಲೆ ನಿಂತಿದ್ದಾರೆ. 1.5 ಕಿಲೋಮೀಟರ್ ವರೆಗೂ ಕೂಡ ಈ ರ್ಯಾಲಿ ಹೋಗುತ್ತೆ. ಜನರನ್ನು ಮಾತಾಡಿಸೋ ಪ್ರಯತ್ನ ಮಾಡೋಣ. ಹೇಗಿದೆ ಒಂದು ಎಕ್ಸ್ಪೆಕ್ಟೇಷನ್ ಏನಿದೆ ಅಮಿತ್ ಶಾ? ಎಲ್ಲ ಭಾಳ ಇದೆ. ತುಂಬಾ ಜನ ವೇಟ್ ಮಾಡ್ತಾ ಇದ್ದಾರೆ. ಯಾವಾಗ ಗಂಟೆಗಟ್ಟಲೆಯಿಂದ. ಸ್ವಲ್ಪ ಲೇಟ್ ಆಯ್ತು, ಆಗ್ಲೇ ಬರಬೇಕಾಗಿತ್ತು, ಸ್ವಲ್ಪ ಲೇಟ್ ಆಯ್ತು. ತಾವೆಷ್ಟು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಿ? ಮತ್ತೆ ಇದೆಷ್ಟು ದೊಡ್ಡ ಮಟ್ಟದಲ್ಲಿ ಬಿಜೆಪಿಗೆ ಶಕ್ತಿ ಬರುತ್ತೆ ಅಂತ ಅನ್ಕೊಂಡಿದ್ದೀರಿ? ಇಲ್ಲಿ 100% ಸೂರ್ಯ ವಿನ್ನು. ಕಾಂಗ್ರೆಸ್ ಅವರು ಡಮರು. ಇಲ್ಲಿ ಬಿಜೆಪಿ ಶಕ್ತಿ. ಸತೀಶ್ ರೆಡ್ಡಿ ಅವರು ಇದ್ದಾರೆ, ಅವ್ರು ಒಳ್ಳೆ ಕೆಲಸ ಮಾಡಿದ್ದಾರೆ. ಅದರಿಂದ ಸೂರ್ಯ ಅವರು 100% ವಿನ್ ಆಗ್ತಾರೆ. ಹೌದು. ಈ ಕ್ಷೇತ್ರದಲ್ಲಿ ಬಂದ್ಬಿಟ್ಟಿದ್ದೆ. ನಮ್ದು ಸತೀಶ್ ರೆಡ್ಡಿ ಅವರು ಇದಾರಲ್ವಾ, ಈ ಕ್ಷೇತ್ರದಲ್ಲಿ ಸತೀಶ್ ರೆಡ್ಡಿ ಅವರು, ತೇಜಸ್ವಿ ಸೂರ್ಯ ಅವರು ಬಂದೇ ಬರ್ತಾರೆ. 100% ಬಂದೇ ಬರ್ತಾರೆ. ಇಲ್ಲಿ ಮೋದಿಗೆ ಜೈ, ಸತೀಶ್ ರೆಡ್ಡಿಗೆ ಜೈ. ನೋಡಿ HAL ನಲ್ಲಿ ಈಗ ಹೊರಟಿದ್ದಾರೆ ನಮ್ಮ ಪ್ರತಿನಿಧಿ ಸವಿತಾ. HAL ಏರ್ಪೋರ್ಟ್ ನಿಂದ ನಮ್ಮ ಜೊತೆಗೆ ಲೈವ್ ಕನೆಕ್ಟ್ ಆಗಿದ್ದಾರೆ. ಸವಿತಾ, ಅಮಿತ್ ಶಾ ಅವರು HAL ನಿಂದ ಹೊರಟಿದ್ದಾರೆ. ಎಷ್ಟೊತ್ತಿನಲ್ಲಿ ರೀಚ್ ಆಗ್ಬಹುದು ಸವಿತಾ? ರಂಜಿತ್, ಲೋಕಸಭಾ ಚುನಾವಣೆಯ ಅಂತಿಮ ಹಂತ ಹೇಳ್ಬೋದು. ಕರ್ನಾಟಕದಲ್ಲಿ ಮೊದಲ ಹಂತದ ಚುನಾವಣೆಗೆ ಇನ್ನೇನು 2-3 ದಿನ ಬಾಕಿ ಇದೆ. ಸೊ ಪ್ರಚಾರಕ್ಕೆ ನಾಳೆ ಬೀಳುತ್ತೆ. ಆದ ಕಾರಣದಿಂದ ಬಿಜೆಪಿಗೆ ಬಲ ತುಂಬಲು, ಅದರಲ್ಲೂ ತೇಜಸ್ವಿ ಸೂರ್ಯ ಅವರಿಗೆ ಬಲ ತುಂಬಲು ನೇರವಾಗಿ ಬಿಜೆಪಿ ಚಾಣಕ್ಯ ಅಮಿತ್ ಶಾ ಅವರು ಬಂದಿದ್ದಾರೆ. HALಗೆ ಈಗ ಬಂದಿದ್ದಾರೆ. ಒಳಭಾಗದಲ್ಲಿ ಕಾರ್ಯಕರ್ತರು ಕೂಡ ಹೋಗಿದ್ದಾರೆ ಅವ್ರನ್ನ ವೆಲ್ಕಮ್ ಮಾಡೋಕೆ. ಇಲ್ಲಿಂದ ನೇರವಾಗಿ ಬೊಮ್ಮನಹಳ್ಳಿಗೆ ಇಲ್ಲಿಂದ ಅಮಿತ್ ಶಾ ಅವರು ಹೊರಡ್ತಾರೆ. ಎಲ್ಲ ಸಿದ್ಧತೆ ಕೂಡ ನಡೀತಾ ಇದೆ. ಪ್ರಮುಖವಾಗಿ ಸಂಜೆ 7:30 ಸುಮಾರಿಗೆ ಸಾಕಷ್ಟು ಕಾರ್ಯಕರ್ತರು ಬಂದು ಕಾಯ್ತಾ ಇದ್ರು. ಸೊ ಪ್ರಚಾರದ ಹಿನ್ನೆಲೆಯಲ್ಲಿ ದೇಶದ ಬೇರೆ ಬೇರೆ ರಾಜ್ಯಗಳಲ್ಲಿಯೂ ಸಾಕಷ್ಟು ಕಾರ್ಯಕ್ರಮ ಇರೋ ಹಿನ್ನೆಲೆಯಲ್ಲಿ ಅಮಿತ್ ಶಾ ಅವರು ಬರುವಿಕೆ ಸ್ವಲ್ಪ ತಡವಾಗಿತ್ತು. ಸೊ ಅದೇ ಒಂದು ಹುರುಪಿನಿಂದ ಸಾಕಷ್ಟು ಜನರು ಕಾಯ್ತಾ ಇದ್ರು. ಇನ್ನೇನು ರೋಡ್ ಶೋ ಆರಂಭವಾಗುತ್ತೆ. ಇಲ್ಲಿಂದ ನೇರವಾಗಿ ಹೊರಟರೆ ಬೊಮ್ಮನಹಳ್ಳಿ ತಲುಪೋಕೆ ಕೇವಲ 10 ನಿಮಿಷ ಬೇಕಾಗುತ್ತೆ. ಸೊ ಆದ ಕಾರಣದಿಂದಾಗಿ ಸಾಕಷ್ಟು ಕೂಡ ನಡೀತಾ ಇದೆ. ಅಮಿತ್ ಶಾ ಅವ್ರನ್ನ ನೋಡೋಕೆ ಒಂದಿಷ್ಟು ಅಭಿಮಾನಿ ಬಳಗ ಕೂಡ ಕಾಯ್ತಾ ಇದೆ. ಇನ್ನ ಬಿಜೆಪಿ ಕಾರ್ಯಕರ್ತರು ಕೂಡ ಕಾಯ್ತಾ ಇದ್ದಾರೆ. ಒಟ್ಟಾರೆ ಇಲ್ಲಿಂದ ಹೊರಟ್ರೆ ನೇರವಾಗಿ ಬೊಮ್ಮನಹಳ್ಳಿಯ ವಿವೇಕಾನಂದ ಸರ್ಕಲ್ ಆ ಸ್ಟ್ಯಾಚ್ಯೂ ಹತ್ರ ಹೋಗ್ತಾರೆ. ಸೊ ಅಲ್ಲಿಂದ ರೋಡ್ ಶೋ ಆರಂಭ ಆಗುತ್ತೆ. ಪ್ರಮುಖವಾಗಿ ಒಂದಿಷ್ಟು ಪ್ಲಾನ್ ಕೂಡ ಇದ್ವು. ರೂಟ್ ಮ್ಯಾಪ್ ಪ್ರಕಾರ 7 ಗಂಟೆಗೆ ಅಮಿತ್ ಶಾ ಅವ್ರು ಬರಬೇಕಿತ್ತು. ಬೇರೆ ಬೇರೆ ಕಾರ್ಯಕ್ರಮದ ಹಿನ್ನೆಲೆ ಈಗ ಸಮಯ ಸ್ವಲ್ಪ ಡಿಲೇ ಆಗಿದೆ. ಆದ ಕಾರಣದಿಂದಾಗಿ ನೇರವಾಗಿ ಈ ಒಂದು ರೋಡ್ ಶೋ ಆರಂಭವಾಗುತ್ತಲ್ಲ ಆ ಜಾಗಕ್ಕೆ ಹೋಗ್ತಾರೆ. ಕೇವಲ 10 ನಿಮಿಷ ಬೇಕಾಗುತ್ತೆ. ಸೊ ಒಳಭಾಗದಲ್ಲಿ ಅಮಿತ್ ಶಾ ಅವರನ್ನ ಬಿಜೆಪಿ ಕಾರ್ಯಕರ್ತರು ಸೇರಿದಂತೆ ವೆಲ್ಕಮ್ ಮಾಡ್ಕೊಳ್ಳೋಕೆ ಹೋಗಿದ್ದಾರೆ. HAL ಏರ್ಪೋರ್ಟ್ ಬಂದು ತಲುಪಿದ್ದಾರೆ. ಇನ್ನೇನು ಕೇವಲ 10 ನಿಮಿಷದಲ್ಲಿ ರಂಜಿತ್. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ.
ಇಡೀ ಕರುನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.